ಅಣ್ಣ, ಈ ಫೋಟೋಲಿರೋ ಹುಡುಗಿನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ಪ್ಲೀಸ್ ಶ್ಯಾಮ, ಬೇಗ ಕಾಣಿಸು. ನೀನು ಕ್ಷೇಮವಾಗಿ ನನ್ನ ಕಣ್ಣಿಗೆ ಕಾಣಿಸು. ಶ್ಯಾಮ ಎಲ್ಲಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಲ್ಲಿಗೆ ಹೋಗಿರ್ತಾಳೆ? ಒಂಟಿಯಾಗಿ ಏನ್ ಮಾಡ್ತಿರ್ತಾಳೆ ಈ ಬೆಂಗಳೂರಲ್ಲಿ? ಎಲ್ ತಿರುಗಿದ್ರು ಏನ್ ಮಾಡಿದ್ರು ಖಂಡಿತ ಅವಳು ವಾಪಸ್ ತವ್ರ ಮನೆಗೆ ಹೋಗ್ಲೇಬೇಕು. ಆ ಊರಲ್ಲೂ ಅವಳಿಗೆ ಅವಮಾನ ಆಗೋ ಹಾಗೆ ಮಾಡಬೇಕು. ರೂಪರಾಣಿಗೆ ಹೇಳ್ತೀನಿ. ಹಲೋ ಮಮ್ಮಿ, ಹೇಳು. ಶ್ಯಾಮ ಊರಿಗೆ ಬಂದಿದ್ದಾಳ? ಇಲ್ಲ ಮಮ್ಮಿ, ಅವಳು ಬಂದ್ರೆ ಫೋನ್ ಮಾಡು ಅಂತ ತಾನೆ ನೀನ್ ನನ್ನ ಇಲ್ಲಿ ಕಳ್ಸಿದ್ದು. ಅವಳ ಮನೆ ಮೇಲೆ ಒಂದ್ ಕಣ್ಣಿಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿಲ್ಲ. ಬರ್ತಾಳೆ, ಖಂಡಿತ ಅಲ್ಲಿಗೆ ಬಂದೇ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ ನೀನು ಊರಲ್ಲಿ ಒಂದು ಸುದ್ದಿ ಹಬ್ಬಿಸ್ಬೇಕು. ಏನಂತ? ಶ್ಯಾಮ ಅವ್ರ ಅತ್ತೆ ಮನೇಲಿ ಏನೋ ಮಾಡಬಾರ್ದು ತಪ್ಪು ಮಾಡಿದಾಳೆ. ಅತ್ತೆ ಮನೆಯವರೆಲ್ಲರೂ ಸೇರಿ ಕುತ್ತಿಗೆ ಹಿಡಿದು ಆಚೆ ಹಾಕಿದ್ದಾರೆ. ಇನ್ಯಾವತ್ತೂ ಅವಳು ಅವ್ರ ಅತ್ತೆ ಮನೆಗೆ ಮತ್ತೆ ಕಾಲಿಡೋದಕ್ಕಾಗಲ್ಲ ಅಂತ ಊರಿನ ತುಂಬಾ ಸುದ್ದಿ ಹಬ್ಬಿಸ್ಬೇಕು. ಆ ಸುದ್ದಿನ ನಂಬಿ ಊರಲ್ಲಿರೋರೆಲ್ರೂ ಅವಳನ್ನ ಮತ್ತೆ ಅವಳ ಕುಟುಂಬದವ್ರನ್ನ ಬಾಯಿಗೆ ಬಂದಾಗ ಮಾತಾಡಿ ಅವಮಾನ ಮಾಡ್ಬೇಕು. ಹಾಗ ಅವಮಾನ ಮಾಡಿದ್ರೆ ಅದನ್ನ ತಡ್ಕೊಳಕ್ಕಾಗ್ದೆ ಅವಳು ಊರ್ ಬಿಟ್ಟು ಹೊರಟೋದ್ರೆ ನನ್ ಪರಿಸ್ಥಿತಿ ಏನು? ನನ್ ಪ್ರೋಗ್ರಾಮ್ ಪರಿಸ್ಥಿತಿ ಏನು ಮಮ್ಮಿ? ಹಾಗೆಲ್ಲ ಏನೂ ಆಗಲ್ಲ. ಶ್ಯಾಮ ನಮಗ್ ಮಾತು ಕೊಟ್ಟಿದ್ದಾಳಲ್ಲ, ಖಂಡಿತ ಅವಳು ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾಳೆ. ಸುಮ್ನೆ ನೀನಂತ ಭಯ ಎಲ್ಲ ಇಟ್ಕೋಬೇಡ, ಧೈರ್ಯವಾಗಿರು. ನಾನಿದ್ದೀನಲ್ಲಮ್ಮ, ನಾನೆಲ್ಲ ನೋಡ್ಕೋತೀನಿ. ಓಕೆ ಮಮ್ಮಿ. ಏನ್ ವಿಷಯ? ಯಾರ್ ಫೋನ್ ಮಾಡಿದ್ದು? ಯಾರ ಬಗ್ಗೆ ಫೋನ್ ಮಾಡಿದ್ರು? ಅಯ್ಯೋ, ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಮಾತಾಡ್ತಿಲ್ವಲ್ಲ, ಯಾರ ಹತ್ರ ಮಾತಾಡ್ತಿದ್ರಿ? ಏನ್ ಮಾತಾಡ್ತಿದ್ರಿ? ಇಲ್ಲೇನೋ ಶ್ಯಾಮನ್ ವಿಷಯದಲ್ಲಿ ನಾವ್ ಅನ್ಕೊಂಡಿದ್ದ ಹಾಗೆ ಆಗತ್ತೋ ಇಲ್ವೋ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವು ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಐಶ್ವರ್ಯ. ಈ ಶ್ಯಾಮ ವಿಷಯದಲ್ಲಿ ಮುಳುಗ್ ಹೋಗಿ ನಾನು ಪ್ರೋಗ್ರಾಮ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನೇನೋ ಅಂತ ರೂಪಾರಾಣಿ ಟೆನ್ಷನ್ ಮಾಡ್ಕೊಂಡಿದ್ಲು. ಅವಳಿಗೆ ಧೈರ್ಯ ಹೇಳ್ತಾ ಇದ್ದೆ ಅಷ್ಟೇ. ನನ್ಗೆ ರೂಪಾರಾಣಿ ಪ್ರೋಗ್ರಾಮ್ಸ್ಗಿಂತ ಶ್ಯಾಮನ ನಿನ್ನಿಂದ ದೂರ ಮಾಡೋದೇ ಮುಖ್ಯ ಅಲ್ವಾ?
ಓಕೆ, ಇಷ್ಟಕ್ಕೂ ಶ್ಯಾಮ ಎಲ್ಲಿ ಹೋಗಿರ್ತಾಳೆ, ಏನ್ ಮಾಡ್ತಿರ್ತಾಳೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಆ ಹಳ್ಳಿ ಹುಡುಗಿ ಇಲ್ಲಿ ಅತ್ತೆ ಮನೆಗೂ ಬರ್ದೆ, ಅಲ್ಲಿ ತವ್ರ ಮನೆಗೂ ಹೋಗ್ದೆ, ಈ ಬೆಂಗಳೂರು ಸಿಟಿನಲ್ಲಿ ಏನ್ ಮಾಡ್ತಿರ್ತಾಳೆ? ಎಷ್ಟು ಸಲ ಫೋನ್ ಮಾಡಿದ್ರು ಆ ಗೋಪಾಲ್ ಫೋನ್ ತಗೋತಾ ಇಲ್ಲ. ಏನ್ ಕೃಷ್ಣ ಇದು? ಯಾಕೆ ನನ್ನ ಪ್ರಯತ್ನ ಸ್ವಲ್ಪನೂ ಮುಂದೆ ಹೋಗ್ತಾನೆ ಇಲ್ಲ? ಆ ಗೋಪಾಲನ್ ಭೇಟಿ ಮಾಡಿ ಅವನ್ ಬಾಯಿಂದಾನೆ ನಿಜ ಹೇಳ್ಸೋಣ ಅನ್ಕೊಂಡ್ರೆ ಅವನ್ ಮಾತ್ರ ಫೋನೇ ತೆಗಿತಾ ಇಲ್ಲ. ಯಾಕೆ ಕೃಷ್ಣ ನನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನಿನ್ನೆ ನಂಬ್ಕೊಂಡಿರೋ ನನಗೆ ಇಷ್ಟು ಕಷ್ಟ ಕೊಡೋದು ನಿನಗೆ ನ್ಯಾಯನಾ? ಈ ಹುಡ್ಗಿನ್ ಎಲ್ಲೋ ನೋಡಿದ್ದೀನಲ್ಲ. ಈ ಹುಡ್ಗಿ ಅಖಿಲ್ ಹೆಂಡ್ತಿನಾ? ಈ ಹುಡ್ಗಿ ಆನಂದ್ ಗಜಪತಿ ವರ್ಮ ಅವ್ರ ಸೊಸೆ ಅಲ್ವಾ? ನಿಂತ್ಕೊಮ್ಮ. ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಒಂಟಿಯಾಗಿ ಬಂದಿದ್ಯಾ? ನಿನ್ ಜೊತೆಗ್ ನಿನ್ ಮನೆಯವ್ರು ಯಾರು ಬರ್ಲಿಲ್ವಾ? ಅವರು ಬಂದಿದಾರಮ್ಮ. ಮತ್ತೆ ನೀನ್ ಒಬ್ಳೇ ಇದೆಯಲ್ಲಮ್ಮ ಇಲ್ಲಿ? ಅದು ಅದು ಓ, ಅರ್ಥ ಆಯ್ತು ಬಿಡಮ್ಮ. ನಿನ್ ಅತ್ತೆ ಈ ಬೀದಿ ಕೊನೆಲಿರೋ ಶಾಪ್ನಿಂದ ಅಲ್ವಾ ದಿನಸಿ ತರ್ಸ್ಕೊಳ್ಳೋದು? ದಿನಸಿ ತಗೊಳಕ್ ಬಂದಿದ್ಯಾ ಅಂತಾಯ್ತು. ಹೌದಮ್ಮ, ಹೌದು. ಆ ಕೊನೆ ಶಾಪೇ ಅಮ್ಮ, ಹೋಗು ತಗೊಂಡೋಗು. ಸರಿನಮ್ಮ. ಸಾರಿ ಆಂಟಿ, ಸಾರಿ, ಐ ಆಮ್ ರಿಯಲಿ ಸಾರಿ. ನಿಮ್ಗೇನು ಆಗಿಲ್ಲ ತಾನೆ? ಏನು ಆಗಿಲ್ಲ ಬಿಡಪ್ಪ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಂಟಿ. ಯಾವುದೋ ಅವಸರದಲ್ಲಿ. ಆ ಅವಸರ ಏನು ಅಂತ ನನಗ್ ಗೊತ್ತು ಬಿಡಪ್ಪ. ನಿಮಗ್ ಗೊತ್ತಾ? ಹೌದು. ಆ ಅವಸರ ಎಲ್ಲ ನಿನ್ ಹೆಂಡತಿಗೋಸ್ಕರನೇ ಅಲ್ವಾ? ನಿಮಗ್ ಹೇಗ್ ಗೊತ್ತು? ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ಹೆಂಡತಿ ನನಗ್ ಸಿಕ್ಕಿದ್ಲು. ನಿಮಗ್ ಸಿಕ್ಕಿದ್ಲಾ? ಎಲ್ಲಿ ಸಿಕ್ಕಿದ್ಲು ನಿಮ್ಗೆ? ಇಲ್ಲೇನಪ್ಪ, ಈ ರೋಡ್ ಕೊನೆಯಲ್ಲಿ ತರಕಾರಿ ಅಂಗಡಿ ಹತ್ರ. ದಿನಸಿ ಅಂಗಡಿ ಗೊತ್ತಿಲ್ದೆ ಅಲ್ಲಿ ಇಲ್ಲಿ ನೋಡ್ತಿದ್ಲು. ನಾನೇ ಅಡ್ರೆಸ್ ಹೇಳ್ದೆ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಹಲೋ, ಹಲೋ.
ಯಾಕಿದ್ದಾರೆ? ಕಾಲ್ ಮಾಡ್ತಾರೆ, ಮಾತಾಡಲ್ಲ. ಈ ನಂಬರಿಂದ ಇಷ್ಟೊಂದ್ಸಲ ಕಾಲ್ ಬಂದಿದೆಯಲ್ಲ. ಆ ರಿಂಗ್ ಟೋನ್ ಶ್ಯಾಮಂತೆ. ಖಂಡಿತ ಶ್ಯಾಮ ಇಲ್ಲೇ ಎಲ್ಲೋ ಇದ್ದಾಳೆ. ಇದೇನು ಫೋನ್ ಕಟ್ ಮಾಡ್ತಿದ್ದಾರೆ? ಶ್ಯಾಮ, ಶ್ಯಾಮ ಎಲ್ಲಿದ್ಯಾ? ಎಲ್ಲಿದ್ಯಾ ಶ್ಯಾಮ? ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಗೊತ್ತು ಶ್ಯಾಮ. ನೀನ್ ಕಾಣಿಸ್ದೇ ಇರೋ ಹಾಗೆ ಔಸ್ಕೊಂಡಿದ್ಯಾ ಅಂತಲೂ ನನಗೆ ಗೊತ್ತು. ನಿನಗೋಸ್ಕರ ನಾನು ಬಂದಿದ್ದೀನಿ. ನಿನ್ನ ಕರ್ಕೊಂಡು ಹೋಗೋಕೆ ಅಂತ ನಾನು ಬಂದಿದ್ದು. ಪ್ಲೀಸ್ ಶ್ಯಾಮ, ದಯವಿಟ್ಟು ಹೊರಗಡೆ ಬಾ. ಶ್ಯಾಮ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ನಂಬ್ತಿದ್ದೀನಿ. ದಯವಿಟ್ಟು ಹೊರಗಡೆ ಬಾ. ನನ್ನ ಕ್ಷಮಿಸ್ಬಿಡಿ ಅಖಿಲ್ ಅವ್ರೆ. ಸಾಕ್ಷಿ ಇಲ್ದೇ ಇದ್ರೆ ಒಂದೊಂದ್ಸಲ ನಿಜ ಕೂಡ ಸುಳ್ಳಾಗ್ಬಿಡತ್ತೆ. ಅದಕ್ಕೆ ಸರಿಯಾದ ಸಾಕ್ಷಿ ಇಟ್ಕೊಂಡೆ ನಿಮ್ ಮುಂದೆ ಬರ್ಬೇಕು ಅನ್ಕೊಂಡಿದ್ದೀನಿ. ನಿನಗೆ ಹೇಳ್ತಿರೋದು, ಕಮಾನ್ ಹೊರಗಡೆ ಬಾ ಶ್ಯಾಮ. ನನ್ನ ಹುಡ್ಕೊಂಡು ನೀವ್ ಬಂದ್ರೆ ನಿಮಗ್ ಕಾಣಿಸ್ಕೊಳ್ದೆ ತೊಂದ್ರೆ ಕೊಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಖಿಲ್ ಅವ್ರೆ. ಹಲೋ ಮಮ್ಮಿ. ಕಂದ ಅಖಿಲ್, ಎಲ್ಲಿದ್ಯಾ? ನಮಗ್ ಮೋಸ ಮಾಡಿರೋ ವ್ಯಕ್ತಿಗೋಸ್ಕರ ನೀನ್ ಹೇಗ್ ಅಲಿತಿರೋದ್ಯಾಕೆ? ಯಾರನ್ನ ಮೋಸ ಮಾಡಿದ್ದಾರೆ ಅಂತ ಈಗಲೇ ಗೊತ್ತಾಗಲ್ಲ ಮಮ್ಮಿ. ಶ್ಯಾಮ ಕಾಣಿಸ್ದೇ ಇದ್ರೆ ನಿಜವಾದ ಅಪರಾಧಿ ಹೊರಗಡೆ ಬರಲ್ಲ. ಎಷ್ಟೊತ್ತು ಅವಳಿಗೋಸ್ಕರ ಹಾಗ್ ರೋಡಲ್ಲಿ ಅಲಿತಾ ಇರ್ತ್ಯಾ ಕಂದ? ಪ್ಲೀಸ್ ಮಮ್ಮಿ, ಮನೆಗೆ ಬಂದ್ಮೇಲೆ ಮಾತಾಡೋಣ. ಹಾಗಲ್ಲಪ್ಪ. ಇಡ್ತೀನಿ. ಶ್ಯಾಮ, ಪ್ಲೀಸ್ ಶ್ಯಾಮ, ಒಂದೇ ಒಂದ್ಸಲ ಮುಂದೆ ಬಾ. ನಾನಿನ್ನ ನಂಬ್ತಿದ್ದೀನಿ ಶ್ಯಾಮ. ಮನಸ ವಾಚ ಕರ್ಮಣ ನಂಬ್ತಿದ್ದೀನಿ. ಪ್ಲೀಸ್ ಶ್ಯಾಮ, ಒಂದ್ಸಲಿ ಮುಂದೆ ಬಾ. ನೀವ್ ನನ್ನ ನಂಬ್ತೀರಾ ಅಂತ ಗೊತ್ತು ರೀ. ಆದ್ರೆ ನಿಮ್ ಜೊತೆಗೆ ನಮ್ಮ ಮನೇಲಿರೋ ಎಲ್ರ ನಂಬಿಕೆನೂ ಬೇಕು. ಎಲ್ಲ ಗೌರವಕ್ಕಿಂತ ಆತ್ಮ ಗೌರವ ದೊಡ್ಡದು. ಆ ಮಲ್ಲಿಕಾರ್ಜುನ್ ನಮ್ ಕುಟುಂಬದ ಮೇಲೆ ಹಾಗೆ ಇಟ್ಕೊಂಡಿದ್ದಾನೆ. ಅವನ್ ಮೋಸದಿಂದ ನಮ್ ಕುಟುಂಬನ ಕಾಪಾಡ್ಬೇಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ.
ಅಮ್ಮ, ಹೇಗೋ ಅಖಿಲ್ ಅವ್ರ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಂಡೆ. ಈಗ ಕಾಣಿಸ್ದೇ ಇದ್ದಿದ್ದಕ್ಕೆ ಅವ್ರಿಗೆ ಬೇಜಾರಾದ್ರೂ ನಾನು ಸಾಕ್ಷಿ ಆಧಾರ ಇಟ್ಕೊಂಡು ಅವ್ರ ಮುಂದೆ ಹೋದ್ರೆ ಅವರು ಖಂಡಿತ ಸಂತೋಷ ಪಡ್ತಾರೆ. ನಾನ್ ಫೋನ್ ಮಾಡಿದಾಗ ಆ ಗೋಪಾಲ ತಗೊಳ್ಳಿಲ್ಲ. ಆ ಗೋಪಾಲ ಫೋನ್ ಮಾಡಿದಾಗ ಅಖಿಲ್ ಅವ್ರನ್ನ ನೋಡ್ದೆ ಅಂತ ನಾನೇ ಮಾತಾಡ್ಲಿಲ್ಲ. ಈಗ ಫೋನ್ ಮಾಡಿ ಮಾತಾಡ್ತೀನಿ. ಈಗ ನಾನು ಫೋನ್ ಮಾಡಿದ್ರು ನನ್ನ ಹೆಸರು ಹೇಳಿದ ಹಾಗೆ ಅವ್ನು ನನ್ನ ಹತ್ರ ಮಾತಾಡ್ತಾನ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾನ? ಇದೆಲ್ಲ ಮಲ್ಲಿಕಾರ್ಜುನ್ ಮಾಡಿದ್ದು ಅಂತ ಎಲ್ರ ಮುಂದೆ ಹೇಳಿ ನನಗೆ ಸಹಾಯ ಮಾಡ್ತಾನ? ಇಲ್ಲ, ನನ್ನ ಹೆಸರು ಹೇಳ್ತಿದ್ದ ಹಾಗೆ ಫೋನ್ ಇಡ್ತಾನೆ. ಮತ್ತೆ ನಾನು ಫೋನ್ ಮಾಡಿದ್ರು ಕೂಡ ಖಂಡಿತ ಮಾತಾಡಲ್ಲ. ಅವನಿಗೆ ಫೋನ್ ಮಾಡಿದ್ರು ಉಪಯೋಗ ಇಲ್ಲ. ಏನ್ ಮಾಡ್ಲಿ? ಹಲೋ, ಸೋಮು ಅವರಾ? ಹಲೋ ಸೋಮು ಅವರೇ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮಗೆ? ನೀವು RK ರಿಯಲ್ ಎಸ್ಟೇಟಲ್ಲಿ ಫ್ಲ್ಯಾಟ್ ಬುಕ್ ಮಾಡಿದ್ರಿ ಅಲ್ವಾ? ಪ್ರತಿ ತಿಂಗಳು ನಮ್ಮ ಕಸ್ಟಮರ್ ಹೆಸರಲ್ಲಿ ಲಾಟ್ರಿ ತೆಗಿತಿದ್ವಿ ಸರ್. ಈ ತಿಂಗಳು ಲಾಟ್ರಿಲಿ ನಿಮ್ಮ ಹೆಸರು ಬಂದಿದೆ ಸರ್. ಕಾಂಗ್ರ್ಯಾಚುಲೇಷನ್ ಸರ್. ಒಂದ್ಸಾರಿ ನಿಮ್ಮ ಹೆಸರು ಅಡ್ರೆಸ್ ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ಡೀಟೇಲ್ಸ್ ಹೇಳ್ತೀರಾ? ಇರುತ್ತೆ ಸರ್, ನಿಮ್ಮ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ಆದರೆ ಬೆಲೆ ಬಾಳೋ ಐಟಮ್ಸ್ ಮನೆಗೆ ಕಳಿಸೋ ಮೊದಲು ನಾವು ಹೀಗೆ ಫೋನ್ ಮಾಡಿ ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೋಬೇಕು. ಅದು ನಮ್ಮ ರೂಲ್. ಓಕೆ ಸರ್, ಇನ್ 2 ಅವರ್ಸ್ಗೆ ನೀವು ಗೆದ್ದಿರೋ ಟಿವಿ ನಿಮ್ಮ ಮನೆಗೆ ಕಳಿಸ್ತೀವಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಈ ಹುಡುಗಿ ಹಾಗೆ ನಾನು ಗೋಪಾಲ್ಗೆ ಫೋನ್ ಮಾಡಿದ್ರೆ ಗೋಪಾಲ್ ಮನೆ ಎಲ್ಲಿದ್ಯೋ ಅಂತ ತಿಳ್ಕೋಬಹುದು. ಈ ಊರಲ್ಲಿ ಅವ್ರು ಎಲ್ಲಿರ್ತೀನಿ ಅಂತ ಹೇಳಿದ್ದು? ಅದು ಅವರು ಜಯನಗರನೋ JP ನಗರದಲ್ಲೋ ಇದ್ದೀನಿ ಅಂತ ಹೇಳಿದ ನೆನಪು. ಅದಕ್ಕೆ ಹೇಳಿದ ಹಾಗೆ ಆ ಗೋಪಾಲ್ ಇನ್ನು ಈ ಜಯನಗರದಲ್ಲೇ ಇದ್ರೆ ಯಾವತ್ತೋ ಒಂದಿನ ಆ ಶಾಪಿಗೆ ಬಂದಿರ್ತಾರೆ. ನಾನು ಕೂಡ ಆ ಶಾಪಿಂದಾನೇ ಫೋನ್ ಮಾಡ್ತಿರೋ ಥರ ಮಾತಾಡಿ ಅಡ್ರೆಸ್ ತಿಳ್ಕೋಬೇಕು. ಹಲೋ, ಯಾರು?